ಸೀಸನ್ ಅಲ್ಲಿ ಮೊದಲ ಪಂದ್ಯವನ್ನ ಆರ್ಸಿಬಿ ಗೆದ್ದಿದೆ. ಚಿಕನ್ ಸಾಂಬಾರ್ ರೆಡಿ ನೋಡಿ ಯಾವ ಥರ ಬಂದೆ. ನಿಮಗೂ ಏನಾದರೂ ನನ್ನ ರೆಸಿಪಿ ಇಷ್ಟ ಆದರೆ ಮಾಡ್ಕೊತೀನಿ ಅಂತ ಹೇಳ್ತಾ ಮ್ಯಾಂಗೋ ಟೆಕ್ಸ್ಚರ್ ಇದೆ ನೋಡಿ ಎಷ್ಟು ಕೆಟ್ಟಾಗಿ ತಿಂತಿದ್ದಾಳೆ ಅಂತ. ಫ್ರೆಂಡ್ಸ್ ವೆಲ್ಕಮ್ ಟು ಅಮೇಲಿ ಗೋಪಾಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಬೈ ನೋಡಿ ಫ್ರೆಂಡ್ಸ್, ಈ ಥರ ಮ್ಯಾಂಗೋ ಐಸ್ ಕ್ರೀಮ್ನ ನಾನು ತುಂಬ ನೋಡ್ತಾ ಇದ್ದೆ. ಸ್ಟೋರಿ, ಇನ್ಸ್ಟಾಗ್ರಾಮ್ ಎಲ್ಲ ತುಂಬ ಜನ ವೈರಲ್ ಆಗಿತ್ತು. ಸೊ ಹಂಗಾಗಿ ಇವತ್ತು ನಾನು ನೋಡೋಣ ಹೆಂಗಿರುತ್ತೆ ಅಂತ ತರಿಸಿದ್ದೀನಿ. ನೋಡೋಣ ವೆಯ್ಟ್ಗೆ ಯಾವ ಥರ ಇರುತ್ತೆ ಅಂತ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ವೆಜ್ ಎಷ್ಟು ಚೆನ್ನಾಗಿದೆ, ಸೇಮ್ ಮ್ಯಾಂಗೋ ಟೆಕ್ಸ್ಚರ್ ಇದೆ ಫುಲ್ಲು. ತುಂಬಾ ಇದನ್ನು ಕೂಡ ತಿನ್ಬೋದು. ಸೊ ಮ್ಯಾಂಗೋ ಟೆಕ್ಸ್ಚರ್ ಇದೆ, ನಂಗಂತೂ ತುಂಬ ಇಷ್ಟ ಆಯಿತು ನೋಡಿ. ಫ್ರೆಂಡ್ಸ್, ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಡು ಬಂದಿದ್ದೀನಿ. ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ. ಅಮ್ಮ ಕೋಳಿ ಫಾರಮ್ ಹತ್ರ ಇದ್ದಾರೆ. ಇವಾಗ ನಾನು ನನ್ನ ತಂಗಿ ಅಮೃತ ಇರೋದು. ಸೊ ನಾನೇ ಚಿಕನ್ ಸಾಂಬಾರನ್ನ ಚೆನ್ನಾಗಿ ಮಾಡ್ತೀನಿ. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್. ಆ ಥರ ಏನು ಅಡುಗೆ ಬರಲ್ಲ ಆ ಥರ ಈ ಥರ ಏನಿಲ್ಲ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ, ವೆಜ್ಜು ನಾನ್ ವೆಜ್ಜು. ಅದೇ ನಾನು ಮಟನ್ ತಿನ್ನಲ್ಲ, ಸೊ ಹಾಗಾಗಿ ನಾನು ಮಟನ್ ಮಾಡೋಕ್ಕೆ ಹೋಗಲ್ಲ. ಚಿಕನ್ ತಿಂತೀನಿ, ಸೊ ಚಿಕನ್ ಮಾಡ್ತಿದ್ದೀನಿ. ಸೊ ಇವತ್ತು ನನ್ನ ಸ್ಟೈಲಲ್ಲಿ ಯಾವ ಥರ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ನಿಮಗೂ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟಿಗೆ ಏನು ಮಾಡಿದ್ದೀನಿ ಅಂತ ಅಂದರೆ ಈರುಳ್ಳಿ, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡಿಕೊಂಡು ಫಸ್ಟಿಗೆ. ಸೆಕೆಂಡ್ ಬಂದು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1 kg ಇದೆ ಚಿಕನ್ನು. ಇನ್ನು ನೆಕ್ಸ್ಟು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಮಾಡಿಕೊಂಡು ಖಾರದ್ದು ಆಮೇಲಿಂದ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟನ್ನು ಯೂಸ್ ಮಾಡಿ. ಆಲ್ಮೋಸ್ಟ್ ನಾನು 1 kg ಮಾಡ್ತಿರೋದ್ರಿಂದ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಕೊಟ್ಟು ಅದು ಚೆನ್ನಾಗಿ ಇದಾಗಬೇಕು. ನೋಡಿ ಫ್ರೆಂಡ್ಸ್, ಬರ್ತಿದಂಗೆ ಏನಾದರೂ ತಿನ್ನಬೇಕು ಅಂತ ಹೇಳಿದ್ಲು. ನಾನು ಅದಕ್ಕೆ ಸುಮ್ಮನೆ ಏನಂದೆ, ಏನು ಸಿಗುತ್ತೆ ಅದನ್ನು ತೊಗೊಂಡು ತಿನ್ನು ಅಂತ ಅಂದೆ. ಬಿಟ್ಟಿದ್ರೆ ಅದು ಏನು ತಿಂತಿದ್ಲೋ ಏನೋ. ಸದ್ಯಕ್ಕೆ ಫ್ರಿಜ್ಜಲ್ಲಿ ವಾಟರ್ ಮೆಲನ್ ಇದ್ದಿದ್ದಕ್ಕೆ ತಗೊಂಡು ಕಟ್ ಮಾಡ್ಕೊಂಡು ಬರ್ತಿದ್ದಂಗೆ 1 ಸೆಕೆಂಡು ಕೂಡ ಆಗಿಲ್ಲ ನೋಡಿ, ಕಟ್ ಮಾಡ್ಕೊಂಡು ತಿಂತಿದ್ದಾಳೆ ಕೂತ್ಕೊಂಡು. ನೋಡಿ ತಿಂತಿದ್ದಾಳೆ ಕೂತ್ಕೊಂಡು. ನೋಡಿ ಎಷ್ಟು ಕೆಟ್ಟಾಗಿ ತಿಂತಿದ್ದಾಳೆ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರ ವಾಟರ್ ಮಿಲನ್ ತಿನ್ನೋದು ಯಾರಾದರೂ ನೋಡ್ಬಿಟ್ಟು ಸತ್ತೇ ಹೋಗ್ಬಿಡ್ತಾರೆ. ನೋಡಿ ಎಷ್ಟು ಯಾವ ಥರ. ನಮ್ಮ ತಾಮಿ ಫುಲ್ ವೆಯ್ಟಿಂಗ್ ಫ್ರೆಂಡ್ಸ್. ಚಿಕನ್ ಮಾಡ್ತಿದ್ದಾಳೆ ಅಂತ ಫುಲ್ ವೆಯ್ಟಿಂಗು. ಸೊ ನಾನು ಫ್ರೆಂಡ್ಸ್ ಇವಾಗ ಕಾದಿದೆ. ಸೊ ಇವಾಗ ಹಾಕ್ಕೊಳ್ಳೋದು. ಇವಾಗ ಫುಲ್ಲು ಒಗ್ಗರಣೆ ಬೇಯ್ತಾ ಇದೆ. ಚೆನ್ನಾಗಿ ತಿರುಗಿಸ್ಕೊಂಡು ನಾನು ಸ್ವಲ್ಪ ಅರಿಶಿನ ಆವಾಗಲೇ ಹಾಕಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಇವಾಗಲೂ ಹಾಕ್ಕೊಳ್ಳಿ. ಚೆನ್ನಾಗಿ ಇವಾಗ ಅದು ಒಗ್ಗರಣೆಲಿ ಬಬಲ್ಸ್ ಚೆಂದ ಬರಬೇಕು. ಆವಾಗ ಚಿಕನ್ ಹಾಕಬೇಕು. ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಇವಾಗ ಫ್ರೆಂಡ್ಸ್ ಫುಲ್ ಬಬಲ್ ಥರ ಬಂದಿದೆ. ಇವಾಗ ನಾನೇನು ಮಾಡಿ ಇವಾಗ ಟೊಮೊಟೊ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯ್ತಿದೆ. ಆಮೇಲಿಂದ ಚಿಕನ್ ಹಾಕಬೇಕು ಫ್ರೆಂಡ್ಸ್. ಟೊಮೊಟೊ ಹಾಕಿದ್ದೀನಿ. ಚಿಕನ್ನ ಫುಲ್ಲು ಈ ಥರ ನೀಟಾಗಿ ನೀರನ್ನ ಫುಲ್ ಕೆಳಗಡೆ ಮಾಡಿ ಚಿಕನ್ ಹಾಕ್ತಾರೆ. ವಿಡಿಯೋ ಮಾಡೋಕ್ಕೂ ಒಂದು ಸ್ವಲ್ಪನೂ ಹೆಲ್ಪ್ ಮಾಡಿಕೊಡ್ತಾ ಇಲ್ಲ, ತಿನ್ನ ಕೂತವಳೆ. ಚೆನ್ನಾಗಿ ಚಿಕನ್ನ ಹಾಕಿ ನೀರೆಲ್ಲ ಫುಲ್ ಫೋಲ್ಡ್ ಮಾಡಿ ನೋಡಿ. ಸ್ವಲ್ಪ ನೀರು ಹಾಕಬೇಡಿ. ಇಷ್ಟನ್ನ ಹಾಕಾದ್ಮೇಲೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತೀನಿ, ಚಿಕನ್ ಚೆನ್ನಾಗಿ ಬೇಯಲಿ ಅಂತ. ಇವಾಗ ಇದನ್ನು ಫುಲ್ಲು ಇವಾಗ ಚಿಕನ್ ಹಾಕಿದ್ದೀನಿ. ಅದು ಫುಲ್ ಚಿಕನ್ ಚೆನ್ನಾಗಿ ಚೆನ್ನಾಗಿ ಬೇಯ್ತೈತೆ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಟಾಮಿ ಎಲ್ಲ ಫುಲ್ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕೂಡ ಇವತ್ತು RCB ಮ್ಯಾಚ್ ಎಷ್ಟೊತ್ತಿಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಬೇಗ ಅಡುಗೆ ಮಾಡ್ತಾ ಇದ್ದೀನಿ. ಸೊ RCB ಮ್ಯಾಚ್ ನೋಡೋದು. ಕಲ್ಲಂಗಡಿ ಹಣ್ಣು ತಿಂದ್ಲು ಒಟ್ಟು ಬಿರಿಯಂಗೆ ಒಂದು ಬಟ್ಲು ಫ್ರೆಂಡ್ಸ್.
ಸೀರಿಯಸ್ ಆಗಿ ಒಂದು 3 ಜನ ತಿನ್ಬೋದಾಗಿತ್ತು, ಅಷ್ಟು ಶೇರ್ ಮಾಡ್ಕೊಂಡು. ಈ ಬಟ್ಲಲ್ಲಿ ಫುಲ್ಲು ಈ ದೊಡ್ಡ ಬಟ್ಲಲ್ಲಿ ಫುಲ್ಲು ಕಲ್ಲಂಗಡಿ ಹಣ್ಣು ಒಳ ತಿಂದಿದ್ದು ತುಂಬ. ಅದು ಮನೆ ಖಾರದ ಪುಡಿ ಹಾಕೊಂಡು ಹಾಯ್ ಫ್ರೆಂಡ್ಸ್, ಇವಾಗ ಖಾರ ಆಡಿಸ್ಕೊಂಡಿದ್ದೀನಿ. ಅಂದರೆ ಕಾಯಿ ಮತ್ತು ಖಾರದ ಪುಡಿ ಮತ್ತು ಚಕ್ಕೆ, ಒಂದು ಸ್ವಲ್ಪ ಲವಂಗ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು. ಇಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ, ಬಿಸಿನೀರನ್ನ ಹಾಕ್ತೀನಿ ಅಲ್ಲಿಗೆ. ಟಾಮಿಸನು ಫುಲ್ ವೇಟಿಂಗ್ ನೋಡಿ. ಇವಾಗ ಟೆಸ್ಟ್ ಮಾಡ್ತೀನಿ. ಚುಚಿ ಇಬ್ರು ಫುಲ್ಲು. ಇವಾಗ ಖಾರನ ಹಾಕೋಣ, ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ. ಚಿಕನ್ ಸಾಂಬಾರ್ ಮಾಡುವಾಗ ಇಲ್ಲಿದ್ರೆ ಹೋಗುತ್ತೆ ಹಸಿ ಚಿಕನ್ ವಾಸನೆ. ಈ ಥರ ಮಾಡ್ತೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಲೈಕ್ ನಾನು ತುಂಬ ಜಾಸ್ತಿ ಸ್ಪೈಸಸ್ ಐಟಮ್ನ ಹಾಕಕ್ಕೆ ಹೋಗಲ್ಲ, ಇರೋದ್ರಲ್ಲೇ ಸಿಂಪಲ್ಲಾಗಿ ಮಾಡ್ತೀನಿ, ಬಟ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಯೂಸ್ ಮಾಡಿ, ಜಾಸ್ತಿ ಅಂದರೆ ಓಕೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿ, ಯಾಕೆಂದರೆ ಕೊತ್ತಂಬರಿ ಸೊಪ್ಪೆ ಹೈಲೈಟ್ ಚಿಕನ್ ಸಾಂಬಾರಿಗೆ ಫ್ಲೇವರ್. ಇವಾಗ ಫುಲ್ ಚೆನ್ನಾಗಿ ಬೆಂದಿದೆ ಅದು. ಇವಾಗ ಖಾರ ಹಾಕ್ಬಿಡೋಣ. ಇವಾಗ ಖಾರ ಹಾಕಿ ಫುಲ್ಲು ತಿರುಗಿಸ್ಕೊಂಡು ಬಿಸಿನೀರು ಇಟ್ಟಿದ್ದೀನಲ್ಲ, ಸೊ ಆ ಬಿಸಿನೀರು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ನನಗೆ ಎಷ್ಟು ಬೇಕು ಸಾಂಬಾರು ನಾನು ಅಷ್ಟು ನೀರನ್ನ ಹಾಕಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಾಂಬಾರು ಬೇಕು ನೀವು ಅಷ್ಟನ್ನ ಹಾಕಿ ಪ್ರಿಪೇರ್ ಮಾಡ್ಕೊಳ್ಳಿ. ಇವಾಗ ಇದು ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ. ಫೈನಲಿ ನಮ್ಮನೆ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇವಾಗ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕಾಗಿದೆ. ಇವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಬಬ್ಲಿ ಬಿಟ್ಟು ಚೆನ್ನಾಗಿ ಬೇಯಲಿ ಅಂತ ಇಟ್ಟಿನಿ. ಸೊ ಇನ್ನೊಂದೆರಡು ಕುದಿ ಬಂದಮೇಲೆ ಫ್ಲೇಮ್ ಆಫ್ ಮಾಡಿದ್ರೆ ಚಿಕನ್ ಸಾಂಬಾರು ರೆಡಿ. ನೋಡಿ ಯಾವ ಥರ ಬಂದೆ. ನಿಮಗೂ ಏನಾದರೂ ನನ್ನ ರೆಸಿಪಿ ಇಷ್ಟ ಆದರೆ ಮಾಡ್ಕೊತೀನಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಕುದಿಬೇಕು. ಸೊ ಈ ಥರ ಆಯಿತು ನನ್ನ ಚಿಕನ್ ಸಾಂಬಾರ್ ರೆಸಿಪಿ. ಅಡುಗೆ ಆಗೈತೆ. ಇವಾಗ ಮೇಡಮ್ನವರು ಈ ಮೂವಿ ಹಾಕೊಂಡು ಊಟ ಮಾಡ್ತಾ ಕೂತಿದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಸಾಂಬಾರು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದೆಯಾ ಅಂತ. ತಿಂತಿದ್ದಾಳೆ ನೋಡಿ, ಝೂಮಲ್ಲಿ ತೋರಿಸ್ಲಾ, ತಿಂತಿದ್ದಾಳೆ. ಹಾಗೆಯೇ ಮೈಸೂರಲ್ಲಿ ಅವರಿಗೆ ಇವತ್ತು ಮಳೆ ಬರ್ತೈತಿ. ಮೀಟಿಂಗ್ ಮಾಡೋ ಸಮಯ ಅಂತ ವಿರಾಟ್ ಕೊಹ್ಲಿ ಅವರು ಈ ಭರ್ಜರಿ 6 ನ ಹೊಡೆದಿರೋದು. ಇದು ಟಾಟಾ IPL 2026 ನ ಮೊದಲನೇ 6 ವಿರಾಟ್ ಕೊಹ್ಲಿ ಅವರದು. 48 ರನ್ ಜೊತೆ ಆಟ DP ಹಾಗೂ ವಿರಾಟ್ ಅವರ ನಡುವೆ 19 ಬಾಲ್ ಅಲ್ಲಿ ಬಂದಿರೋದು. ಇಷ್ಟಕ್ಕೆ ಗೌತಮ್ ನನ್ನ ಜೊತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಹಾಯ್ ಫ್ರೆಂಡ್ಸ್, ಯಾರ್ಯಾರು RCB ಮ್ಯಾಚ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ RCB ಅಂತ. ಸೊ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ನೋಡೋಣ ಅವರೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನೋಡ್ತಾ ಇದ್ದೀನಿ. ಯಾರ್ಯಾರು RCB ಮ್ಯಾಚ್ ನೋಡ್ತಿದ್ದೀರಾ RCB ಅಂತ ಕಮೆಂಟ್ ಮಾಡಿ. ಹಾಗೆ ಅವರೇ ಗೆಲ್ಲಿ ಅಂತ ಪ್ರೇ ಮಾಡಿ ಫ್ರೆಂಡ್ಸ್. ನೋಡಿ RCB ಒಂದು IPL ಸೀಸನ್ ನ ಮೊದಲ ಪಂದ್ಯ ಚಿನ್ನಸ್ವಾಮಿ ನಡೆದಿರುವಂತದ್ದು. 2008ರಲ್ಲಿ ಮೊದಲ ಪಂದ್ಯವನ್ನ RCB ಸೋತಿತ್ತು. ಆದ್ರೆ ಈ ಸೀಸನ್ ಅಲ್ಲಿ ಮೊದಲ ಪಂದ್ಯವನ್ನ RCB ಗೆದ್ದಿದೆ. ಚಿನ್ನಸ್ವಾಮಿಯಲ್ಲೂ ಕೂಡ ನಾವು ಗೆಲುವಿನ ಯಾತ್ರೆಯನ್ನ ಮುಂದುವರಿಸ್ತೀವಿ ಅಂತ ಈ ಮುಖೇನ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಕಾರಣ ಆಗಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ನಾಳೆ ನಿಮಗೆ ಮತ್ತೆ ಸಿಗ್ತೀನಿ, ಮತ್ತೆ ಹೊಸ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಆ್ಯಂಡ್ ಗುಡ್ ನೈಟ್. ಆಲ್ಮೋಸ್ಟ್ ನನ್ನ ವಿಡಿಯೋನ ಎಂಡ್ ಮಾಡೋದೇ ನೈಟ್ ಆಗಿರೋದ್ರಿಂದ ಸೊ ಗುಡ್ ನೈಟ್ ಎಲ್ರಿಗೂ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಗೈಸ್, ಬೈ ಬಾಯ್.